ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಕೇಳಿಸ್ತಾ ಇರ್ಬೋದು. ಸಾರಿ, ಯಾಕಂದರೆ ಈ ವೈರ್ಲೆಸ್ ಮೈಕು ಕೆಟ್ಟೋಗಿದೆ. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇತ್ತು. ಮೊಬೈಲ್ ಕೆಳಗೆ ಬಿದ್ದು ಪಿನ್ ಅನ್ನೋದು ಮುರಿದೋಗಿದೆ. ನೋಡಿ, ಈ ರೀತಿ ಆಗಿದೆ. ವರ್ಕ್ ಆಗ್ತಾ ಇಲ್ಲ. ಅದು ಬೇರೆ ತೊಗೊಂಡ್ವರೆಗೂ ಸ್ವಲ್ಪ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಒಂದೇ ಅಲ್ಲ ಗುರು, ನನ್ನ ಜೊತೆಯಲ್ಲಿ ಆಗಿರೋದು. ಇದು ಏನಂದರೆ ಮೋಷನ್ ಸೆನ್ಸರ್. ಓಕೆನಾ, ಇದು ಮೊದಲು ಒಂದು ತೊಗೊಂಡಿದ್ದೆ, ಅದು ಕಳೆದೋಯ್ತು. ಸೆಕೆಂಡ್ ಒಂದು ತೊಗೊಂಡೆ, ಎಲ್ಲ ಇದನ್ನಂದರೆ ವಿಡಿಯೋ ಮಾಡಿ ಎಲ್ಲ ಮುಗಿಸಿದ್ದೆ. ಸರಿ, ನಾನು ನೋಡ್ಬೋದು, ಎಲ್ಲ ಮಾಡಿ ಮುಗಿಸಿದ್ದೆ. ಅದಾದಮೇಲೆ ಟೆಸ್ಟ್ ಮಾಡಬೇಕಾದ್ರೆ ಯಾಕೂ ವರ್ಕ್ ಆಗಲಿಲ್ಲ. ತೆಗೆದು ನೋಡಿದೆ. ಅದಾಗಿಂದ 5 ವಾಟಿಂದ ಇದು ಯಾಕೋ ಆಪ್ರೇಟ್ ಆಗಲಿಲ್ಲ. ತೆಗೆದು 9 ಇದೇನು ನೋಡ್ತಾರ. ಈ 9 ವ್ಯಾಟಿಗೆ ಕನೆಕ್ಷನ್ ಕೊಟ್ಟೆ. ಫಸ್ಟ್ಗೆ ಸ್ವಲ್ಪ ಕೆಲಸ ಮಾಡ್ತು. ಅದಾಗಂದೆ ಈ ರೆಡ್ ವೈರ್ ಏನಿದೆ, ಇಲ್ಲಿ 3 ಲ್ಯಾಗ್ ಇದೆ ನೋಡ್ಬೋದು. ಸರಿನಾ, 3 ಲ್ಯಾಗಲ್ಲಿ ಈ ರೆಡ್ ವೈರು ಅನ್ಸೋಲ್ಡ್ರಿಂಗ್ ಮಾಡಬೇಕಾದ್ರೆ ರೆಡ್ ವೈರ್ ಒಂದು ಈ ಸೆಂಟ್ರ್ ಪಾಯಿಂಟ್ಗೆ ಟಚ್ ಆಗೋಯ್ತು. ಅದರಿಂದ ಕಂಪ್ಲೀಟ್ ವೇಸ್ಟ್ ಆಗೋಯ್ತು. ಸರಿನಾ, ಇದು ಒಂದೇ ಅಲ್ಲ ಗಾಂಡು ನಸೀಬ್ ನನ್ನ ಜೊತೆ ಆಗಿರೋದು. 2 ಆಗಿದೆ. ಇದು ಅಲ್ಲದೆ ಇನ್ನೂ ಒಂದು ಆಗಿದೆ. ಸ್ವಲ್ಪ ಮೊಬೈಲು ಪಿನ್ ಸ್ವಲ್ಪ ಲೂಸ್ ಆಗಿದೆ. ಸ್ವಲ್ಪ ಚಾರ್ಜು ಕೆಳಗೆ ಮಾಡಿಟ್ಟರೆ ಚಾರ್ಜ್ ಆಗ್ತಾ ಇದೆ. ಸರಿನಾ, ಇಷ್ಟೊಂದು ಕಷ್ಟಪಟ್ಟು ಈ ಯೂಟ್ಯೂಬ್ನ ಮಾಡಬೇಕಾ ಅನಿಸ್ಬಿಡುತ್ತೆ ಒಂದೊಂದು ಸಾರಿ. ಆದರೂ ಪರವಾಗಿಲ್ಲ, ಕಷ್ಟಪಡೋರಿಗೆ ಪ್ರತಿಫಲ ಇದ್ದೇ ಇರುತ್ತೆ ಅಂತ ಟ್ರೈ ಮಾಡ್ತಾನೆ ಇರೋಣ. ಯಾರಿಗೆ ಗೊತ್ತು, ಒಂದಲ್ಲ ಒಂದಿನ ಬೆಳಿಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವಿಡಿಯೋಸ್ ಬಂದರೆ ಬೆಲ್ಲೈಕನ್ ಈ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ. ಸರಿ, ಅದೆಲ್ಲ ಓಕೆ. ವಿಡಿಯೋಸ್ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಒಬ್ರು ಕೇಳ್ಬೋದು. ನಿಮ್ಮ ಮನಸ್ಸಲ್ಲೂ ಕೂಡ ಇರ್ಬೋದು, ಗೊತ್ತಿಲ್ಲ. ಏನಕ್ಕಂದರೆ ಬ್ಯಾಕ್ಗ್ರೌಂಡ್ ನೋಡ್ಬೋದು. ಗ್ರೀನ್ ಸ್ಕ್ರೀನ್ ಲೇಟಾಗಿ ಬಂತು, ಅದಕ್ಕೆ ಲೇಟಾಗಿ ವಿಡಿಯೋ. ಆ್ಯಂಡ್ ಇದೇನು ಟೇಬಲ್ ಏನು ನೋಡ್ತಾ ಇದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಚಿಕ್ಕದಿತ್ತು. ಓಕೆನಾ, ಸಣ್ಣದಿರೋದ್ರಿಂದ ಅದು ಓನ್ಲಿ ಇದೇನು ಮ್ಯಾಟ್ ಏನು ಕಾಣ್ತಾ ಇದೆ ಇದರಷ್ಟು ಅಷ್ಟೇ ಇತ್ತು, ಅದು ಚಿಕ್ಕದಿತ್ತು. ಈ ಸರಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಇಲ್ಲಿಂದ ಇಲ್ಲಿವರೆಗೂ ಇದೆ, ತುಂಬ ದೊಡ್ಡದು. ಈ ವಿಡಿಯೋದಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಇದೊಂದು ಜಿಯೋ ಫೋನ್ ನೋಡ್ಬೋದು. ಇದರಿಂದ ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಏನಂದರೆ ಇದಕ್ಕೆ ಒಂದು ರಿಲೇ ಕನೆಕ್ಟ್ ಮಾಡೋಣ. 5 ವ್ಯಾಟ್ ರಿಲೇನ ಕೊಟ್ಟು ನಿಮ್ಮದು 3 ಫೇಸ್ ಮೋಟ್ರ್ ಏನಾದರೂ ಇದ್ದರೆ, ಅಂದರೆ ಹೊಲದಲ್ಲಿ ಕೆಲಸ ಮಾಡೋರು ಗೊತ್ತಿರುತ್ತೆ, ಮೋಟ್ರ್ ಆಲ್ವೇಸ್ ಇದ್ದೇ ಇರುತ್ತೆ. ಇರಬೇಕಾದ್ರೆ ಮೊಬೈಲಿಂದನೇ ಕಂಟ್ರೋಲ್ ಮಾಡ್ಬೋದು. ಅಂದರೆ ಒಂದು ಕಾಲಿಂಗ್ನ ಮಾಡಿದ್ರೆ ಮೋಟರ್ ಸ್ಟಾರ್ಟ್ ಆಗಬೇಕು. ಆ ರೀತಿ ಮಾಡೋಣ. ಮತ್ತೆ ಯಾಕೆ ವೇಟ್ ಮಾಡೋದು, ಬನ್ನಿ ಶುರು ಮಾಡೋಣ.
ಕನೆಕ್ಷನ್ ನೀಟಾಗಿ ನೋಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಬ್ಯಾಟ್ರಿ ಏನಕ್ಕಂದರೆ ಇದಕ್ಕೆ ಜಾಸ್ತಿ ಎಂಪೇರ್ ಬೇಕು, ಅದಕ್ಕೋಸ್ಕರ ಇದೊಂದು ಎಕ್ಸ್ಟ್ರಾ. ಇದಕ್ಕೆ ಫುಲ್ಲು 5 ವಾಟ್ ಬೇಕಾಗುತ್ತೆ. ಇದರಲ್ಲಿ ಬರೋದು 2.17 ಸಮಥಿಂಗ್ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಇದೊಂದು ಎಕ್ಸ್ಟ್ರಾ ಬ್ಯಾಟ್ರಿ. ಇದು ಪ್ಯಾರಲಲ್ ಕನೆಕ್ಷನ್ ಅಲ್ಲ, ಸೀರೀಸ್ ಕನೆಕ್ಷನ್ ಮಾಡ್ಕೊಳ್ಳಿ. ಈ ಫೋನಿಂದ ಏನು ಪ್ಲಸ್ ಬರ್ತಾಯಿತ್ತು ಅದಕ್ಕೆ ಮೈನಸ್ ಬ್ಯಾಟ್ರಿದು, ಆ್ಯಂಡ್ ಇನ್ನೆರಡು ಔಟ್ಪುಟ್ನ ಸೀದಾ ಈ ರಿಲೇ ಪಾಯಿಂಟ್ಗೆ ಜೋಡಿಸೋದು. ಫ್ರೆಂಡ್ಸ್, ಇದೊಂದು ಸ್ವಿಚ್ ಬೋರ್ಡಿಂದ ಈ ಒಂದು LED ಆನ್ ಆಫ್ ಮಾಡಿಸಿ ತೋರಿಸ್ತೀನಿ ನೋಡಿ. ಇದು 220 AC ಲೈನು, ಆ್ಯಂಡ್ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ಸ್ಟಾರ್ಟ್ ಆಯಿತು. ಸೊ ಇದನ್ನ ಈಗ 3 ಫೇಸ್ ಮೋಟ್ರಿಗೆ ರನ್ ಮಾಡಿ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇದು ನಮ್ಮ ಬೋರ್ವೆಲ್ಲು. ಇಲ್ಲಿ ನೋಡಿ ಕನೆಕ್ಷನ್ ಕೊಟ್ಟಾಯಿತು. ಮೊಬೈಲಲ್ಲಿ ನೆಟ್ವರ್ಕ್ ಬರಲಿಲ್ಲ, ಸೊ ಇಲ್ಲಿ ಹಾಕಿದ್ದೀನಿ. ಸರಿಯಾಗಿ ನೋಡ್ಕೊಳ್ಳಿ. ಇದರಿಂದ ಕಾಲ್ ಮಾಡ್ತೀನಿ. ತಪ್ಪಾಗಿದೆ. ಒಂದು ನಿಮಿಷ. ಸಾರಿ, ನಂಬರ್ ತಪ್ಪಾಗಿತ್ತು. ಇರಿ, ನೋಡ್ಬೋದು ಸ್ಟಾರ್ಟ್ ಆಯಿತು. ಇದೆಲ್ಲ ಓಕೆ. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಇದು ಯಾವುದಾದ್ರೂ ಮೆಸೇಜ್ ಏನಾದರೂ ಬಂದರೆ ಆನ್ ಆಗುತ್ತೆ ಅದೊಂದು, ಮತ್ತು ಇದರಲ್ಲಿ ಚಾರ್ಜಿಂಗು ಸ್ವಲ್ಪ ನಾವೇ ಚಾರ್ಜ್ ಮಾಡಬೇಕಾಗುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಸೊ ಇಷ್ಟೇ. ಆ್ಯಂಡ್ ಇದನ್ನೇನು ಅಡ್ವಾನ್ಸ್ ಮಾಡೋಣ ಅಂದರೆ, ಕರೆಂಟ್ ಬಂದ ತಕ್ಷಣವೇ ನಮಗೊಂದು ಮೆಸೇಜ್ ಬರಬೇಕು, ಆ್ಯಂಡ್ ಮತ್ತೊಂದು ಕಾಲ್ ಮಾಡಿದ ತಕ್ಷಣವೇ ಆನ್ ಆಗಬೇಕು, ಮತ್ತು ಇನ್ನೊಂದು ಸರಿ ಕಾಲ್ ಮಾಡಿದ ತಕ್ಷಣವೇ ಆಫ್ ಆಗಬೇಕು. ಸೊ ಈ ರೀತಿ ಮಾಡೋಣ. ಸೊ ಇದಕ್ಕೆಲ್ಲ ಟೈಮ್ ಆಗುತ್ತೆ, ರಿಸರ್ಚ್ ಎಲ್ಲ ಮಾಡಬೇಕು. ಆ್ಯಂಡ್ ಈ ವಿಡಿಯೋ ಇಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ.